ಫಸ್ಟ್ ಇದನ್ನು ನಮ್ಮ ಮನೆಯವ್ರಿಗೆ ತೋರಿಸ್ಬೇಕು. ನಿಮಗೋಸ್ಕರ ರಕ್ತ ಸುರಿಸ್ಕೊಂಡು ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ ಅಂತ. ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ವೆರಿ ಲಾಂಗ್ ಟೈಮ್ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಈ ಬ್ಯುಸಿ ಶೆಡ್ಯೂಲಲ್ಲಿ ಏನೂ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಕ್ಯಾರೆಟ್ ಹಲ್ವಾ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಚೀಗೋಗಿ ಹೀಗೆ ಮಾಡ್ಕೊಬನ್ನಿ. ಬನ್ನಿ ಕ್ಯಾರೆಟ್ ಹಲ್ವಾ ಮಾಡೋಣ. ನಾಟ್ ಅ ಬಿಗ್ ಫ್ಯಾನ್ ಆಫ್ ಕ್ಯಾರೆಟ್ ಹಲ್ವಾ, ಆದರೂ ಒಂದು ಸಲ ಟ್ರೈ ಮಾಡೋಣ ಅಂತ. ಇದು ನನ್ನ ಫಸ್ಟ್ ಎಕ್ಸ್ಪೆರಿಮೆಂಟು. ನಾನು ಇದನ್ನು ನಿಮಗೆ ರೆಸಿಪಿ ವಿಡಿಯೋ ಅಂತ ಆಗಲಿ ನಾನೇನು ಹೇಳ್ಕೊಡ್ತಾ ಇಲ್ಲ. ನಾನು ಟ್ರೈ ಮಾಡ್ತಿರೋದನ್ನು ನಾನು ನಿಮಗೆ ವಿಜುವಲ್ ಆಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಕ್ಯಾರೆಟ್ ತುರಿದಿರೋದು, ಇದನ್ನು ತುರಿಯೋಕ್ಕಾಗಿರೋ ಅಷ್ಟು ಸಾಹಸ ನಾನು ಇನ್ಯಾವುದ್ರಲ್ಲೂ ಹಾಕಿಲ್ಲ ಅಂದ್ಕೊಳ್ಳಿ. ಅಷ್ಟೊಂದು ಎಫರ್ಟ್ ಹಿಡಿತು ಇದನ್ನು ತುರಿಯೋಕ್ಕೆ. ಈ ತುರಿಯೋದ್ರಲ್ಲಿ ಸಣ್ಣ ಗ್ರೇಟರ್ ಇರುತ್ತಲ್ಲ, ತುಂಬ ಸಣ್ಣ ಸೈಜ್ ಇರುತ್ತಲ್ಲ, ಅದರಲ್ಲಿ ತುರ್ಕೊಂಡ್ರೆ ಕ್ಯಾರೆಟ್ ಬೇಗ ಬೇಯುತ್ತೆ ಅಂತ ಹೇಳಿದ್ರು. ಹಾಗಾಗಿ ಸಣ್ಣದ್ರಲ್ಲಿ ತುರ್ಕೊಂಡಿದ್ದೀನಿ. ಹಾಗೆ 1 ಕಪ್ ಸಕ್ಕರೆ, ಹಾಲು, ತುಪ್ಪ ಆ್ಯಂಡ್ ಗೋಡಂಬಿ ದ್ರಾಕ್ಷಿ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದನ್ನು ಮಾಡೋದಕ್ಕೆ ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡಿದ್ದೀನಿ, ಸೊ ದಟ್ ಸ್ಟಿಕ್ ಆಗಬಾರ್ದು ಅದನ್ನು ಕಲಾಯಿಸುವಾಗ ಅಂತ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಈಗ ಇದೇ ಪ್ಯಾನಿಗೆ ಗೋಡಂಬಿ ದ್ರಾಕ್ಷಿನ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೋತೀನಿ. ಅದೇ ಪ್ಯಾನಿಗೆ ಹಲ್ವಾ ಮಾಡೋದಕ್ಕೆ ಸರಿ ಆಗುತ್ತೆ ಅಂತ. 1-2 ಸ್ಪೂನ್ಸ್ ತುಪ್ಪ ಹಾಕೊಂಡಿದ್ದೀನಿ. ಪ್ಯಾನ್ ಒಂದು ಸ್ವಲ್ಪ ಹೀಟ್ ಆಗ್ತಿದೆ ಅಂದಾಗೆ ಗೋಡಂಬಿ ದ್ರಾಕ್ಷಿ ಹಾಕೊಂಡಿದ್ದೀನಿ. ನಾವಿರೋದು ಇಬ್ಬರೇ ಆಗಿರೋದ್ರಿಂದ ನನಗೆ ಎಷ್ಟು ಬೇಕು ನಾನು ಸ್ವಲ್ಪ ಮಾಡ್ಕೊತಿದ್ದೀನಿ. ಆಮೇಲೆ ಇನ್ನೊಂದು ಏನಂತಂದರೆ, ನನಗೆ ಅಳತೆ ಎಲ್ಲ ಗೊತ್ತಾಗಲ್ಲ. ನನಗೆ ಹೆಂಗೆ ಬೇಕು ನಾನು ಹಂಗೆ ಮಾಡ್ಕೊತಿದ್ದೀನಿ. ಈಗಲೇ ಹೇಳ್ತಿದ್ದೀನಿ, ಇಷ್ಟೇ ಸಕ್ಕರೆಗೆ ಇಷ್ಟೇ ಕ್ಯಾರೆಟ್ ಹಾಕೋಬೇಕು, ಇಷ್ಟೇ ತುಪ್ಪ ಹಾಕೋಬೇಕು. ನನಗದು ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ಹೆಂಗೆ ಬರುತ್ತೆ ನಾನು ಹಂಗೆ ಮಾಡ್ಕೊತಿದ್ದೀನಿ. ಗೋಡಂಬಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ತಿರುಗಬೇಕು. ಇಲ್ಲಾಂದರೆ ಇನ್ನೊಂದು ಹಿಂಟ್ ಹೇಳ್ತೀನಿ ನೋಡಿ, ದ್ರಾಕ್ಷಿ ಹೆಂಗೆ ಬುರ್ರ ಅಂತ ಊದ್ಕೊತಿದೆಯಲ್ಲ, ಆ ಥರ ಊದೋವರೆಗೂ ಫ್ರೈ ಮಾಡ್ಕೊಳ್ಳಿ ಹಾಗೆ ತುಪ್ಪದಲ್ಲಿ. ನಾನ್ ಸ್ಟಿಕ್ಕಿಗೆ ಸ್ಪೂನ್ ಹಾಕ್ತಿದ್ದೀನಿ ಅಂತ ಏನು ಅನ್ಕೋಬೇಡಿ. ನಾನು ಡೀಪಾಗಿ ಏನು ಟಚ್ ಮಾಡ್ತಾ ಇಲ್ಲ. ಸೊ ಇದು ಆಲ್ರೆಡಿ ಆಗಿದೆ. ಇದನ್ನು ಸೈಡಿಗೆ ತೆಗೆದಿಟ್ಕೊಂಡ್ಬಿಡೋಣ, ಎಲ್ಲ ಸೀದೋಗುತ್ತೆ. ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಹುರ್ಕೊಂಡೋಗಿದೆ. ಇದನ್ನೊಂದು ಸೈಡ್ ಇಟ್ಕೊಂಡಿರೋಣ. ಸೊ ನೆಕ್ಸ್ಟು ಅದೇ ಪ್ಯಾನಿಗೆ ಒಂದು ಸ್ವಲ್ಪ ತುಪ್ಪ. ನಾನು ಸ್ವಲ್ಪ ಕಮ್ಮಿ ಹಾಕೊತಿದ್ದೀನಿ, ಯಾಕಂದರೆ ಅದು ಜಾಸ್ತಿ ಸಿಕ್ಕರೆ ಒಂಥರ ಹಬ್ಳಕ್ಕೆ ಬಂದಂಗೆ ಆಗುತ್ತೆ ನಮಗೆ ಅಂಥೇಳಿ. ನೆಕ್ಸ್ಟ್ ತುರಿದಿರೋ ಕ್ಯಾರೆಟ್ ಹಾಕೊಳ್ಳಿ. ಈಗ ಸಣ್ಣಗೆ ತುರಿದಿರೋ ಕ್ಯಾರೆಟ್ನ ನಾನು ತುಪ್ಪದಲ್ಲಿ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ ಒಂದು ಸ್ವಲ್ಪ ಇವಾಗ ಬೆಂದಂಗೆ ಅನಿಸ್ತಿದೆ ನೋಡಿ. ಅದು ತಳ ಹಿಡಿದೇ ಇರೋ ಥರ ಸಾರ್ಟ್ ಮಾಡ್ತಾನೆ ಇರಿ. ನನಗೆ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ಸಾರ್ಟ್ ಮಾಡೋಕ್ಕಾಗ್ತಿಲ್ಲ. ಇದು ಹೆಂಗಂದರೆ ಇಲ್ಲೆಲ್ಲೂ ಇಡೋಕ್ಕೆ ಏನೂ ಸ್ಟ್ಯಾಂಡು ಸಿಗ್ತಾ ಇಲ್ಲ ಸರ್ ನನ್ನ ಕೈಗೆ. ಅದಕ್ಕೆ ನಾನು ಈ ಕ್ಯಾರೆಟ್ ಹಲ್ವನ ರಕ್ತ ಸುರಿಸ್ಕೊಂಡು ಮಾಡಿದ್ದೀನಿ. ಸೊ ಇದು ಚೆನ್ನಾಗಿದ್ರು ಚೆನ್ನಾಗಿಲ್ಲದೆ ಇದ್ದರೂ ನಮ್ಮ ಮನೆಯವ್ರಿಗೆ ತಿಂದಲೇ ಬೇರೆ ಆಪ್ಷನ್ನೇ ಇಲ್ಲ. ಈ ಥರ 1-2 ಮಿನಿಟ್ಸ್ ಕ್ಯಾರೆಟ್ನ ಸಾರ್ಟ್ ಮಾಡ್ಕೊಳ್ಳಿ ತುಪ್ಪದಲ್ಲೇ. ನಿಮಗೆ ತುಪ್ಪ ಎಷ್ಟು ಬೇಕು ಅಷ್ಟಕ್ಕೆ ಹಾಕ್ಕೊಳ್ಳಿ. ಈಗ ಆಲ್ಮೋಸ್ಟ್ ಅದು ಸಾಫ್ಟ್ ಆದಂಗಿದೆ, ಕ್ಯಾರೆಟ್ ಬೆಂದಂಗಿದೆ. ಸೊ ಇದಕ್ಕೆ ನಾನೀಗ ನನಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಇವಾಗ ಸಕ್ಕರೆ ಹಾಕೋತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಹೈ ಫ್ಲೇಮಲ್ಲಿ ಇಡಬೇಡಿ, ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ. ಲೋ ಫ್ಲೇಮಲ್ಲಿದೆ ಇವಾಗ ಇದು. ಈಗ ನೋಡಿ, ಇಲ್ಲಿ ಸಕ್ಕರೆ ಕಂಪ್ಲೀಟಾಗಿ ಮೆಲ್ಟ್ ಆಗಬೇಕು, ಪಾಕ ಬಂದು ಅಲ್ಲಿವರೆಗೂ ಹಾಲನ್ನ ಮಿಕ್ಸ್ ಮಾಡೋ ಹಾಗಿಲ್ಲ. ಇದು ಮೆಲ್ಟ್ ಆಗೋವರೆಗೂ ಹೀಗೆ ಲೈಟಾಗಿ ಸಾರ್ಟ್ ಮಾಡ್ತಾಯಿರಿ. ಓಕೆ, ಈಗ ಸಕ್ಕರೆ ಕಂಪ್ಲೀಟಾಗಿ ಮೆಲ್ಟಾಗಿ ಇಲ್ಲೆಲ್ಲ ಪಾಕ ಬಿಟ್ಕೋತಾ ಇದೆ. ಇವಾಗ ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಾಯಿಸ್ಕೊಳ್ಳಿ, ಒಂದೇ ಸಲ ಹಾಕಬೇಡಿ. ಸ್ವಲ್ಪ ಹಾಲು ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಈಗ ಇದು ಕಂಪ್ಲೀಟಾಗಿ ರೆಡಿ ಆಗಿದೆ. ನಿಮಗೆ ಫೋನ್ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಿದೆಯೋ ಇಲ್ವೋ, ಆದರೆ ಚೆನ್ನಾಗಿ ಪಾಕ ಎಲ್ಲ ಬಿಟ್ಕೊಂಡು ಚೆನ್ನಾಗಿದೆ. ಆದರೆ ನೀವು ಎಷ್ಟು ಹಾಲು ಹಾಕಬೇಕು ಅಂತ ನಿಮ್ಮ ಕ್ಯಾರೆಟ್ ಎಷ್ಟಿದೆ ಅಂತ ನೋಡ್ಕೊಂಡು ಹಾಕಿ, ಸ್ವಲ್ಪ ಸ್ವಲ್ಪನೇ ಈ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ. ಇದು ರೆಡಿ ಆಗಿದೆ. ಆವಾಗಲೇ ಫ್ರೈ ಮಾಡ್ಕೊಂಡು ತೆಗೆದಿಟ್ಟಿದ್ದು ಗೋಡಂಬಿ ದ್ರಾಕ್ಷಿ ಹಾಕಿ ಗಾರ್ನಿಷ್ ಮಾಡಿ. ನಾನು ಟೇಸ್ಟ್ ಮಾಡಿ ನೋಡಿದೆ, ಸಕ್ಕದಾಗಿ ಬಂದಿದ್ದೆ. ಇದು ನಮ್ಮ ಮನೆಯವ್ರು ಬರಲಿ ಒಂದ್ಸಲ ಕೇಳೋಣ ಹೆಂಗಿರುತ್ತೆ ಅಂತ. ಅವ್ರಿಗೆ ಸರ್ಪ್ರೈಸ್ ಕೊಟ್ಟು ಆಮೇಲೆ ನಿಮಗೆ ವಿಡಿಯೋ ರಿಯಾಕ್ಷನ್ ತೋರಿಸ್ತೀನಿ. ಬಾಯ್. ಹೆಂಗಿತ್ತೆ? ಅಳಕ್ಕಾಗ್ದೆ ನಗಕ್ಕಾಗ್ದೆ ಏನಾದರೂ ರಿಯಾಕ್ಷನ್ ಕೊಡ್ತಿದ್ದೀರಾ? ಇಲ್ಲ ನಿಜವಾಗ್ಲೂ ಜೆನ್ಯೂನ್ ಆಗಿ ಚೆನ್ನಾಯ್ತಾ? ಹೇಳಿ. ಚೆನ್ನಾಯ್ತಾ? ಸಕ್ಕದಾಗೈತಾ? ಇಲ್ಲ ತಿನ್ನಂಗೈತಾ? 10 ಎಷ್ಟು ರೇಟ್ ಮಾಡ್ತೀರಾ? ಎಷ್ಟು? 100. ನಿಜ ಚೆನ್ನಾಯ್ತಾ? ಎಲ್ಲ ಕ್ಯಾರೆಟ್ ಹಲ್ವಾ ತಿನ್ನಿ, ಬೊಜ್ಜು ಬೆಳೆಸ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಹುಡುಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.